ನನ್ನ ಜೀವನದಲ್ಲಿ ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ನೋಡಿದವಳು ನಾನು. ಕಂಡೆಯ ಕಾರ್ತಿವೀರ ನಿನ್ನ ಜೀವನದಲ್ಲಿ ಎಂದ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿರುವೆಯ? ನಿನ್ನ ಕುಟಿಲ ಬುಚ್ಚೆಗೆ ಬೆಂಕಿ ಹಾಕ್ತಾರೆ. ಇಲ್ಲಿಂದ ಹೊರಟು ಹೋಗು ಚೋರನಾರಿ, ಹಿಡಿದ ಮಂದಿರದ ದಾರಿ. ಎನ್ನ ಪತಿಯ ಪೂಜೆಗೆ ನೀರು ತರಲು ಬಂದ ನನಗೆ ಕಳವಿನ ಅಪರಾಧವನ್ನು ಹೊರಿಸಿದನೂ ಈ ಅರ್ಥಮನು. ಏನೇ ಆಗಲಿ, ನನ್ನ ಪತಿಯ ಪೂಜೆಗೆ ಮಡಿಯಿಂದ ನೀರು ತೆಗೆದುಕೊಂಡು ಹೋಗಬೇಕು ಎಂದು ಬಂದ ನನಗೆ ಇಂದು ನನ್ನ ಮನಸ್ಸೇಕೋ ಒಂದು ರೀತಿಯಾಗಿ ಕಾಣುತ್ತದೆ. ಬಿಂದಿಗೆ ಮಾಡಬೇಕೆಂದರೆ ನನ್ನ ಕೈಗಳೇಕೋ ಭಾರ. ಒಂದು ವೇಳೆ ನನ್ನ ಸ್ವಾಮಿ ದಿನನಿತ್ಯವೂ ತರುತ್ತಿದ್ದ ನಿನ್ನ ಮರಳಿನ ಕೊಳದ ಜಲವು ಎತ್ತ ಹೋಯಿತೆಂದರೆ ನಾನೇನೆಂದು ಉತ್ತರ ನೀಡಬೇಕು. ಏನೇ ಆಗಲಿ, ಎನ್ನ ಪತಿಯ ಪಾದದ ಮೇಲೆ ಬಿಟ್ಟು ಕ್ಷಮೆ ಕೇಳಿಕೊಳ್ಳಬೇಕು. ಸ್ವಾಮಿ, ನನ್ನ ಅಪರಾಧವನ್ನು ಮನ್ನಿಸು. ಪ್ರತಿದಿನವೂ ತರುವ ಮರಳಿನ ಜಲದ ಕೊಡ ಎಲ್ಲಿಗೆ ಹೋಯಿತು? ನಿನ್ನ ಕೋಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಅದ ಮಳೆ ಕಾಲಿಕ್ಕದಿರು ನನ್ನ ಆಶ್ರಮದಲ್ಲಿ. ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸುವುದಿಲ್ಲವೆಂದು ಪ್ರಮಾಣ ಮಾಡಿ ಈಗ ನಿನ್ನ ವಚನ ತಪ್ಪಿದೆ. ಈಗ ನನ್ನ ಪಾದಗಳನ್ನು ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಇನ್ನು ನಿನ್ನ ಮುಖವನ್ನು ತೋರಿಸಬೇಡ ಮೂರ್ಖಳೆ. ಮಾಡದಿರು ಎಲ್ಲ ಕೂಡ ರಾಕಳೆ. ಅಣು ಅಣುವಿನಲ್ಲೇ ತೃಣ ಮಾತ್ರವು ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನಲ್ಲ. ನೀರು ತರಲು ಹೋದತ್ತೇನೂ ನಿಜ, ಆದರೆ ಇಂದು ಏನಾಯ್ತೋ ನಾ ಕಾಣಲಿಲ್ಲ. ನನ್ನ ಅಪರಾಧ ಕ್ಷಮಿಸಬೇಕು ಎಂದು ನಿಮ್ಮನ್ನು ಕ್ಷಣಿಕ ಸುಖಕ್ಕಾಗಿ ಸತಿ ಧರ್ಮ ಮೀರಿ ನಡೆದೆಯ? ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ? ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಈ ಯೋಗಿ ಮರಣ ಕೈಳಿದು ಸಾಧ್ಯ ಶಿರೋಮಣಿ ಎನಿಸಿ 3 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಕನಕನಕದ ಮೇಲೆ ಹೋಗದೆ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹಕಾರಕ್ಕೆ ಬಲಿಯಾದೆಯ? ಮೂರ್ಖರೇ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಈ ಮನ ಮೈಲಿಗೆ ಆಯಿತು ಎಂದು ತಿಳಿದುಕೊಳ್ಳಬೇಡಿ ಸ್ವಾಮಿ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಈ ಕೈ ಮುಟ್ಟಿದ ನೀವೇ ನನ್ನ ಪತಿ ಆಗಬೇಕು ಎಂದು ಸಕಲ ಐಶ್ವರ್ಯವನ್ನು ತೊರೆದೆನು, ಆಶ್ರಮದ ವಾಸಿಯಾದೆನು. ಈಗ 3 ಮಕ್ಕಳಾದ ಮೇಲೆ ನಿನಗೆ ಯೌವನ ಬಂದಿತೆ ಎಂದು ನೀವು ಕೇಳಿದರೆ ನಾನೇನೆಂದು ಉತ್ತರ ನೀಡಬೇಕು? ತಪ್ಪು ಮಾಡಿಲ್ಲವೆಂದೇ ನನ್ನ ಮನವು ಹೇಳಿದ್ದರು. ಒಂದು ವೇಳೆ ನಾನೇನಾದರೂ ತಪ್ಪು ಮಾಡಿದ್ದೇ ನಿಜವೆಂದು ನಿಮ್ಮ ಮನವರಿಕೆಯಾದರೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಲು ಸಿದ್ಧಳಾಗಿರುವಳು ಈ ರೇಣುಕ. ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲ. ನನ್ನ ಮನದಾಸೆ ನಿರಾಸೆ ಮಾಡಿದೆಯ? ಎಲ್ಲೂ ಜನ ಮುಂದೆ ನಿಲ್ಲದ ತಕ್ಷಣವೇ ಹೊರಟು ಹೋಗು. ಅನುಸೂಯೆಯಂತ ಪತಿವ್ರತೆಯಾದರೂ ಎಂತ ವಿವೇಕಿಯಾದ